ಹಾಯ್ ಫ್ರೆಂಡ್ಸ್, ರೇಣುಕಾ ಚಾನಲ್ಗೆ ಸ್ವಾಗತ. ಇವತ್ತು ಅಗಸೆ ಚಟ್ನಿ ಪುಡಿ ಮಾಡೋದು ಹೇಗಂತ ತೋರಿಸ್ತೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅಗಸೆ ಬೀಜ ಒಂದು ಅರ್ಧ ಕಿಲೋ, ಸ್ವಲ್ಪ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಕರಿಬೇವಿನ ಸೊಪ್ಪು, ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಸಾಲ್ಟ್. ಅಗಸೆ ಬೀಜನ ಫಸ್ಟ್ ಪ್ಯಾನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಬಿಸಿ ಬಿಸಿ ಆಗೋವರೆಗೂ ಹುರ್ಕೊಂಡು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತೆ. ಅದಾದ ನಂತರ ಸ್ವಲ್ಪ ಘಮ ಘಮ ಪರಿಮಳ ಬಂದು ಅದನ್ನು ಹುರ್ಕೊಂಡ ಮೇಲೆ ಒಂದು ಪರಾತದಲ್ಲಿ ಹಾಕ್ಕೊಳ್ಳಿ ತಣ್ಣಗಾಗೋದಕ್ಕೆ. ತದನಂತರ ಒಂದೊಂದಾಗಿ ಬಿಳಿ ಎಳ್ಳು, ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಡು ಅದೇ ಪರಾತದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಗಸೆ ಬೀಜದ ಜೊತೆ. ರುಚಿಗೆ ತಕ್ಕ ಖಾರ, ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕ ಸಾಲ್ಟ್ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೆಂಡ್ಸ್, ಅಗಸೆ ಚಟ್ನಿ ಪುಡಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಅದೇನೆಂದರೆ ಇದರಲ್ಲಿ ಹೈ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ, ತುಂಬ ಹೈ ಪ್ರಮಾಣದಲ್ಲಿ ಒಮೆಗಾ 3 ಇದೆ. ಇದರಿಂದ ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಅಗಸೆ ಬೀಜದಲ್ಲಿ ಒಮೆಗಾ 3 ಮತ್ತು ALA ಕಬ್ಬಿನಾಮ್ಲಗಳು ಇರೋದರಿಂದ ರಕ್ತದೊತ್ತಡ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಹೈ ಫೈಬರ್ ಇರೋದರಿಂದ ಜೀರ್ಣಕ್ರಿಯೆಗೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಹಾಗೂ ರಕ್ತದಲ್ಲಿ ಸಕ್ಕರೆ ಮಟ್ಟದ ಏರಿಕೆಯನ್ನು ನಿಧಾನಗೊಳಿಸುತ್ತದೆ ಹಾಗೂ ತೂಕ ಇಳಿಕೆ, ವೆಯ್ಟ್ ಲಾಸ್ನು ತುಂಬ ಒಳ್ಳೆಯದು. ಹಾಗೂ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪ್ರತಿದಿನ 1 ರಿಂದ 2 ಸ್ಪೂನ್ ಊಟದಲ್ಲಿ ತಿನ್ನೋದರಿಂದ ನಮಗೆ ಬೆನಿಫಿಟ್ಸ್ ತುಂಬ ಬೇಗ ಸಿಗುತ್ತೆ. ಪ್ರತಿದಿನ ಊಟದಲ್ಲಿ ಹಾಕ್ಕೋಬೋದು, ಸ್ವಲ್ಪ ಮೊಸರಲ್ಲಿ ಹಾಕ್ಕೊಂಡು ತಿನ್ಬೋದು ಹಾಗೂ ಚಪಾತಿಯಲ್ಲಾಗಲಿ ರೊಟ್ಟಿಯಲ್ಲಾಗಲಿ ಯಾವುದೇ ರೀತಿ ಊಟದಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ಈಗ ಎಲ್ಲ ಅಗಸೆ ಬೀಜ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ತಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ತುಂಬ ಚಿಕ್ಕದಾಗಿ ಸಣ್ಣದಾಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಆದಮೇಲೆ ಒಂದು ಪರಾತದಲ್ಲಿ ಹಾಕ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದನೇ. ಸ್ವಲ್ಪ ದಪ್ಪಗೆ ಪುಡಿಯಾಗಿರುತ್ತೆ, ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋವರೆಗೆ ಬಿಟ್ಟು ಆಮೇಲೆ ನಿಮ್ಮ ಬಾಕ್ಸಲ್ಲಿ ಹಾಕ್ಕೋಬೋದು ಹಾಗೂ ಪ್ರತಿದಿನ ಇದನ್ನು ತಿನ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.